ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಸರಣಿ ಮುಂದುವರಿತಾ ಇದೆ. ಜಸ್ಟ್ 27 ವರ್ಷ ಯುವತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಮಲಗಿದ್ದ ವ್ಯಕ್ತಿ ಮತ್ತೆ ಏಳಲೇ ಇಲ್ಲ. 1.5 ತಿಂಗಳ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ 35 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈ ಹಿನ್ನೆಲೆ ಇವತ್ತು ರಾಜಣ್ಣ ಹಾಸನದಲ್ಲಿ ಸಭೆ ಕೂಡ ನಡೆಸಿದ್ರು. ಅನಂತರ ಪೋಸ್ಟ್ ಮಾರ್ಟಮ್ ಅನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂತಹ ಆಜ್ಞೆಯನ್ನು ಕೂಡ ಮಾಡಲಾಗಿದೆ. ಆ ಬಗ್ಗೆ ವರದಿದೆ, ನೋಡ್ಕೊಂಡು ಬನ್ನಿ. ಹಾರ್ಟ್ ಅಟ್ಯಾಕ್ಗೆ ಮುಂದುವರಿದ ಸರಣಿ ಸಾವು. ಕಾಫಿ ನಾಡಲ್ಲಿ ಒಂದೇ ದಿನ ಇಬ್ಬರು ಸಾವು. 27 ವರ್ಷದ ಯುವತಿ ಹೃದಯಾಘಾತಕ್ಕೆ ಬಲಿ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಸಂಭವಿಸುತ್ತಿವೆ. ಅದರಲ್ಲೂ ಯುವಕರೇ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಕಾಫಿ ನಾಡಲ್ಲಿ ಒಂದೇ ದಿನ ಇಬ್ಬರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ರೆ ಹಾಸನ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರೊಬ್ಬರು ಉಸಿರು ನಿಲ್ಲಿಸಿದ್ದಾರೆ. ಮೀನಾಕ್ಷಿ, ವಯಸ್ಸು 27, ಭಾರಿ ಬೈಲು, ಮೂಡಿಗೆರೆ. ಈ ಯುವತಿಯ ವಯಸ್ಸು ಜಸ್ಟ್ 27 ವರ್ಷ ಮಾತ್ರ. ಇನ್ನು ಬದುಕಿ ಬಾಳಬೇಕಿದ್ದ ವಯಸ್ಸು. ಆದ್ರೆ ಹಾರ್ಟ್ ಅಟ್ಯಾಕ್ ಮೀನಾಕ್ಷಿಯ ಪ್ರಾಣವನ್ನೇ ಕಸಿದುಕೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಭಾರಿ ಬೈಲು ಗ್ರಾಮದ ಮೀನಾಕ್ಷಿ ಎದೆ ಉರಿ ಎಂದು ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಆಗ ಲೋ ಬಿಪಿ ಎಂದು ವೈದ್ಯರು ಹೇಳಿದ್ರು. ಆದ್ರೆ ನಿನ್ನೆ ದಿಢೀರ್ ಎದೆ ನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಬರುವಷ್ಟರಲ್ಲಿಯೇ ಮೀನಾಕ್ಷಿ ಮೃತಪಟ್ಟಿದ್ದಾರೆ. ಮೊನ್ನೆಯಿಂದ ಬರೀ ಜ್ವರ, 3 ದಿನದಿಂದ ಜ್ವರ ಅಂತ ಅಷ್ಟೇ ಆಯಿತು. ನಿನ್ನೆ ಚೆನ್ನಾಗಿದ್ಲು, ನಿನ್ನೆಲ್ಲ ಚೆನ್ನಾಗಿದ್ಲು. ಆದ್ಮೇಲೆ ನಿನ್ನೆ ಸಂಜೆ ಬರೀ ಮಧ್ಯ ಭಾಗ ಅಷ್ಟೇ ಉರಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ರಿಲೇಟಿವ್ ಗಾಡಿಯಲ್ಲೇ ಕರ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಡೆತ್ ಅಂತ ಇತ್ತು. ನಿನ್ನೆ ಒಂದು 6ವರೆಗೇನೋ ಎದೆ ನೋವು ಅಂತ ಅಷ್ಟೇ ಹೇಳಿದ್ರು. ಎದೆ ನೋವಂದ್ರೆ ಮಧ್ಯ ಭಾಗ ಉರಿ ಅಷ್ಟೇ, ಎದೆ ನೋವಲ್ಲ ಫುಲ್ಲು ಅಷ್ಟೇ ಉರಿ ಅಂತ ಹೇಳಿದ್ದಷ್ಟೇ. ಮತ್ತೆ ಕರ್ಕೊಂಡು ಬಂದ್ವಿ ಯಾವಾಗಲೇ ರಿಲೇಟಿವ್ ಗಾಡಿಯಲ್ಲೇ. ಅಷ್ಟೊತ್ತಿಗೆ ಇಲ್ಲಿ ಬರ್ಬೇಕಾದ್ರೆ ಡೆತ್ ಆಗಿದೆ. ಸುಮಿತ್ರೇಗೌಡ, ವಯಸ್ಸು 75, ಬಿ ಹೊಸಳ್ಳಿ, ಮೂಡಿಗೆರೆ. ಮೂಡಿಗೆರೆ ತಾಲೂಕಿನಲ್ಲಿ ಒಂದೇ ದಿನ ಇಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬಿ ಹೊಸಳ್ಳಿ ಗ್ರಾಮದ 75 ವರ್ಷದ ಸುಮಿತ್ರೇಗೌಡ ಎಂಬುವವರು ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಸುಮಿತ್ರೇಗೌಡ ಮತ್ತೆ ಕಣ್ಣು ಬಿಡಲೇ ಇಲ್ಲ. ಆನಂದ್, ವಯಸ್ಸು 44, ಕೊಂಗಲಬೀಡು, ಹೊಳೆನರಸೀಪುರ. ಕಳೆದ 1.5 ತಿಂಗಳಿನಿಂದ ಹೃದಯಾಘಾತದಿಂದ ಹಾಸನ ಜಿಲ್ಲೆಯಲ್ಲಿ ಸರಣಿ ಸಾವುಗಳು ಸಂಭವಿಸುತ್ತಿದ್ದು ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಈ ದುರಂತ ಸಾವಿನ ಸರಣಿಯಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರೊಬ್ಬರು ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಕೊಂಗಲಬೀಡು ಗ್ರಾಮದ ಐಚನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಆನಂದ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ರಾತ್ರಿ ಮಲಗಿದ್ದಾಗ ಎದೆ ನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ಕರೆದೊಯ್ಯಲು ಆಟೋ ಕರೆತರುವಷ್ಟರಲ್ಲಿ ಆನಂದ್ ಮೃತಪಟ್ಟಿದ್ದಾರೆ. ಇದರೊಂದಿಗೆ ಜಿಲ್ಲೆಯಲ್ಲಿ ಕಳೆದ 45 ದಿನಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ 37ಕ್ಕೆ ಏರಿಕೆಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು. ಅಧಿಕಾರಿಗಳೊಂದಿಗೆ ಉಸ್ತುವಾರಿ ಸಚಿವ ರಾಜಣ್ಣ ಸಭೆ. ಮರಣೋತ್ತರ ಪರೀಕ್ಷೆ ಕಡ್ಡಾಯಕ್ಕೆ ಸೂಚನೆ. ಹಾಸನ ಜಿಲ್ಲೆಯಲ್ಲಿ 3 ತಿಂಗಳಿನಿಂದ ಸರಣಿ ಸಾವುಗಳು ಸಂಭವಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಜಿಲ್ಲೆಯತ್ತ ಮುಖ ಮಾಡಿರಲಿಲ್ಲ. ಇಂದು ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರಾಜಣ್ಣ ಮರಣೋತ್ತರ ಪರೀಕ್ಷೆ ಕಡ್ಡಾಯಕ್ಕೆ ಸೂಚನೆ ನೀಡಿದ್ರು. ಹಾಸನ ಜಿಲ್ಲೆಯಲ್ಲಿ 22 ಮಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದವರಲ್ಲಿ 4 ಮಾತ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಖಚಿತವಾಗಿದೆ. ಸಾವುಗಳಿಗೆ ನಿಖರವಾದ ಕಾರಣವನ್ನ ಹೇಳಲು ಆಗಲ್ಲ ಎಂದು ಹೇಳಿದ್ರು. ನಿಖರವಾದಂಥ ಮಾಹಿತಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸರಿಸುಮಾರು 22 ಜನ ಸತ್ತಿರುತ್ತಾರೆ ಅಂತಕ್ಕಂಥ. ಅದರಲ್ಲಿ 4 ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಇನ್ನು 17 ಜನಕ್ಕೆ ಮಾಡಲಿಕ್ಕಾಗಿಲ್ಲ. ಈಗ ನಾವು ಅಂದ್ಕೊಂಡಿದ್ದೀವಿ 22 ಹೃದಯಾಘಾತದಲ್ಲೇ ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಂದು ಮೇಲ್ನೋಟದ ಮಾಹಿತಿ. ನಿಖರವಾದ ಮಾಹಿತಿ 4 ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಒಳಗಾಗಿದ್ದಾರೆ. ಅವರು ಮಾತ್ರ ಕಾರ್ಡಿಯಾಕ್ ಅರೆಸ್ಟಲ್ಲೇ ಆಗಿದೆ ಅಂತಕ್ಕಂಥದ್ದು. ಮತ್ತು ಸಾವುಗಳಿಗೆ ಏನೆಲ್ಲ ನಿಖರವಾದ ಕಾರಣ ಏನಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಿಖರವಾಗಿ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಮಾಡಲು ಕುಟುಂಬಸ್ಥರಲ್ಲಿ ಮನವಿ ಮಾಡಬೇಕು. ಪ್ರತಿಯೊಂದು ಕೇಸ್ಗೂ ಹಿಸ್ಟರಿ ಬರೆಯಬೇಕು. ಹೃದಯಾಘಾತದಿಂದ ಮೃತಪಟ್ಟರೆ ಆ ಊರುಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಬೇಕು ಎಂದು ರಾಜಣ್ಣ ಸೂಚನೆ ನೀಡಿದರು. ನಿಖರವಾದಂಥ ಸಾವಿಗೆ ಕಾರಣ ಪತ್ತೆ ಆಗೋದು ಯಾವಾಗ ಅಂದರೆ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ. ಆದರೆ ನಾವು ಈಗ ಬರ್ತಾರೆ, ನಮ್ಮದೇನಿಲ್ಲ ಬಿಡ್ರಿ, ಹಾರ್ಟ್ ಅಟ್ಯಾಕ್ ಆಯಿತು, ನಮ್ಮದೇ ತೊಂದರೆ ಇಲ್ಲ, ನಾವು ಮಾಡಿಸೋದಿಲ್ಲ, ಯಾವುದಕ್ಕೆ ಪೋಸ್ಟ್ ಮಾರ್ಟಮ್ಗೆ ನಮ್ಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಅವ್ರ ಭಾವನೆಗಳಿಗೆ ಧಕ್ಕೆ ಮಾಡಿ
ಫೋರ್ಸ್ಫುಲ್ಲಾಗಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ. ನಾವು ಅವ್ರನ್ನ ಓರಲ್ಲಾಗಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಈತಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳಿಕೊಂಡು ಅದ್ರ ಮೇಲೆ ಏನೋ ಒಂದು ಒಪಿನಿಯನ್ಗೆ ಬರ್ತೀವಿ. ಅದು ನಿಖರವಾದಂಥ ಒಪಿನಿಯನ್ ಆಗೋದಿಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇದ್ರು. ಅದೆಲ್ಲ ಸತ್ಯದ ಮಾತು. ಇನ್ನು ಸಭೆಯಲ್ಲಿ ಎಷ್ಟು ಜನರ ಹೃದಯಾಘಾತ ಸಂಭವಿಸಿದೆ, ಎಷ್ಟು ಜನರ ಮರಣೋತ್ತರ ಪರೀಕ್ಷೆ ನಡೆದಿದೆ ಅನ್ನೋದರ ಕುರಿತು ಡಿಎಚ್ಒ ಅನಿಲ್ ಕುಮಾರ್ ಮಾಹಿತಿ ನೀಡಿದ್ರು. ಹಾಸನ ಹಾರ್ಟ್ ಅಟ್ಯಾಕ್ ಮಿಸ್ಟರಿ. 8 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಪೂರ್ಣ. 14 ಮೃತದೇಹಗಳು ಮರಣೋತ್ತರ ಪರೀಕ್ಷೆ ಆಗಿಲ್ಲ. 4 ಮರಣೋತ್ತರ ಪರೀಕ್ಷೆಯ ವರದಿಗಳು ಬಾಕಿ. 5 ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವು ಎಂದು ಸಚಿವ ರಾಜಣ್ಣ ನಡೆಸಿದ ಸಭೆಯಲ್ಲಿ ಅನಿಲ್ ಕುಮಾರ್ ಮಾಹಿತಿ ಕೊಟ್ಟರು. ಜಯದೇವ ಇನ್ಸ್ಟಿಟ್ಯೂಟ್ ಒಂದು ನೇತೃತ್ವದ ತಂಡ ಮಂಗಳವಾರ ಬರ್ತಾರೆ ಸರ್. ಅಲ್ಲಿಗೆ ನಾವು ಅವ್ರದ್ದು ವರದಿನ ನಾವು ಒಪ್ಪಿಸ್ತೀವಿ ಮತ್ತೆ ಇದ್ರ ಜೊತೆಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ ಸರ್. ಪ್ರತಿಯೊಂದು ತಾಲೂಕಲ್ಲಿ ಒಂದು ತಂಡಗಳನ್ನ ಮಾಡಿ ಅವ್ರಿಗೆ ಅವೇರ್ನೆಸ್ ಕೊಡುವಂಥದ್ದು, ಜೀವನ ಶೈಲಿ ಮತ್ತು ಆಹಾರ ಶೈಲಿ ಮತ್ತು ಸ್ಟ್ರೆಸ್ ಅದಕ್ಕೆ ಇದು ಮಾಡುವಂಥದ್ದು ಎಲ್ಲ ಪ್ರತಿ ತಾಲೂಕಿನಲ್ಲೂ ಹಮ್ಮಿಕೊಂಡು ಅದನ್ನ ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ನಡೆಸ್ತಾ ಇದ್ದೀವಿ ಸರ್. ಮತ್ತೆ ಸ್ಟೆಮಿ ಅಂತ ಒಂದು ಯೋಜನೆ ಇದೆ, ಪುನೀತ್ ರಾಜ್ಕುಮಾರ್ ಹೃದಯ ಸಂಜೀವಿನಿ ಅಂದ್ಬಿಟ್ಟು ನಮ್ಮ ಜಿಲ್ಲೆನಲ್ಲಿ 3 ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಸನ ಮತ್ತೆ ಚನ್ನರಾಯಪಟ್ಟಣ ಮತ್ತು ಹೊಳೆನರಸೀಪುರ. ಇನ್ನೂ 5 ತಾಲೂಕುಗಳಿಗೆ ಅದು ವಿಸ್ತರಣೆ ಮಾಡೋದಕ್ಕೆ ನಾವು ಅದನ್ನ ಸರ್ಕಾರದ ಜೊತೆ ಕಮ್ಯುನಿಕೇಶನ್ ಮಾಡಿದ್ದೀವಿ ಸರ್, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ಆಸ್ಪತ್ರೆಗಳಲ್ಲೂ ಸಹ ಹೃದಯ ಸಂಬಂಧಿ ಔಷಧಿಗಳು ಟೆನೆಂಟಿ ಪ್ಲೇಸ್ ಅಂತ ಹೇಳ್ತೀವಿ, ಅದು 30,000 ರೂಪಾಯಿ ಖರ್ಚಾಗುತ್ತೆ. ಅದು ರಾಜ್ಯ ಸರ್ಕಾರದಿಂದ ಅದು ಉಚಿತವಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಅವೈಲಬಿಲಿಟಿ ಮಾಡಿಸಿದೀವಿ ಸರ್ ನಾವು. ರಾಜ್ಯದಲ್ಲಿ ಹೆಚ್ಚಿದ ಹೃದಯಾಘಾತ ಆತಂಕ. ಹಲವು ಸಾವುಗಳ ಬಗ್ಗೆ ಮಾಹಿತಿಯೇ ಇಲ್ಲ. ಆಸ್ಪತ್ರೆಗೆ ಹೋಗದೆ ಮನೆಯಲ್ಲೇ ಕೆಲವರ ಸಾವು. ಇನ್ನು ಹೃದಯಾಘಾತ ಸಾವುಗಳಿಗೆ ಕೋವಿಡ್ ಲಸಿಕೆ ಕಾರಣ ಎಂದು ಸಾರ್ವಜನಿಕವಾಗಿ ಚರ್ಚೆಯಾಗ್ತಿದೆ. ಜೊತೆಗೆ ಆಸ್ಪತ್ರೆಗೆ ಹೋಗದೆ ಮನೆಯಲ್ಲೇ ಕೆಲವರು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆ ಸರ್ಕಾರಕ್ಕೆ ತಜ್ಞರ ಸಮಿತಿ ಒಂದಿಷ್ಟು ಸಲಹೆಗಳನ್ನ ಕೊಡೋದಕ್ಕೆ ಮುಂದಾಗಿದೆ. ತಾಂತ್ರಿಕ ಸಲಹಾ ಸಮಿತಿ ಹೇಳೋದೇನು? ಹೃದಯಾಘಾತ ಕೇಸ್ಗಳನ್ನ ಇನ್ಮುಂದೆ ಕಡ್ಡಾಯ ದಾಖಲೆಗಳಲ್ಲಿ ಉಳಿಸಿ, ರಿಜಿಸ್ಟರ್ ನಿರ್ವಹಣೆ ಮಾಡುವ ಮೂಲಕ ಮಾಹಿತಿ ಸಂಗ್ರಹಿಸಿ, ಹೃದಯಾಘಾತಕ್ಕೆ ಒಳಗಾದ ರೋಗಿಗಳು, ಸಾವನ್ನಪ್ಪಿದವರ ಮಾಹಿತಿ ಸಂಗ್ರಹಿಸಿ. ಇದರಿಂದ ಕಾರಣಗಳನ್ನ ಪತ್ತೆ ಹಚ್ಚಲು ಸಹಕಾರಿ. ರಾಜ್ಯದ ಪ್ರಕರಣಗಳ ಅಂಕಿ ಅಂಶಗಳು ಸ್ಪಷ್ಟವಾಗಿ ಸಿಗಲಿವೆ. ಈಗಾಗಲೇ ಅನೇಕರ ಸಾವಿನ ಮಾಹಿತಿ ಸ್ಪಷ್ಟವಾಗಿಲ್ಲ. ಹೃದಯಾಘಾತಕ್ಕೆ ಅನೇಕರು ಒಳಗಾಗಿರುವ ಸಾಧ್ಯತೆ ಇದೆ. ರಿಜಿಸ್ಟರ್ ನಿರ್ವಹಿಸಿದ್ರೆ ಮಾನಿಟರಿಂಗ್ ಮಾಡಲು ಸಹಾಯ. ಹೃದಯಾಘಾತಕ್ಕೆ ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಕಾರಣ ಇರೋದಿಲ್ಲ. ಸ್ಮೋಕಿಂಗ್ ಅನ್ನೋದು ಕಾಮನೆಸ್ಟು, ಹೈಪರ್ ಟೆನ್ಷನ್ನು ಹಾಗೂ ಡಯಾಬಿಟಿಸ್, ಅದರ ಅರಿವಿನೇ ಇರೋದಿಲ್ಲ. ಅದನಂತರ ಒಬೆಸಿಟಿ ಹಾಗೂ ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಕೆಲವು ಅನುವಂಶೀಯತೆ ಇರುತ್ತೆ, ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಸಹ ಇರುತ್ತೆ. 1ನೇ ತಾರೀಕಿಂದ ಹೇಳಿದ್ದಾರೆ, 10 ದಿನದಲ್ಲಿ ಅದರ ಬಗ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗಿದೆ. ಕ್ವಶ್ಚನೇರ್ ಪ್ರೋಫಾರ್ಮ ಕಳಿಸಿದ್ದೀವಿ. ಸಾವನ್ನು ಅಪ್ಪಿದ್ದಾರೆ ಎಲ್ಲ ಮೆಡಿಸಿನ್ ವಿಭಾಗದವರು ಸಹ ಮನೆಗೆ ಹೋಗಿ ಅವ್ರದ್ದು ಏನು ಮೆಡಿಕಲ್ ಹಿಸ್ಟ್ರಿ ಇತ್ತು. ಬಹಳ ಜನಗಳಿಗೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಈ ಥರ ಮೆಡಿಕಲ್ ಹಿಸ್ಟ್ರಿ ತಿಳ್ಕೊಳ್ಳೋದ್ರ ಪ್ರಕಾರ ಅಧ್ಯಯನ ಮಾಡ್ತಾ ಇದ್ದಾರೆ. 10ನೇ ತಾರೀಕಿನೊಳಗಡೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರೂ ಸಹ ಅಂದರೆ ಒಂದು ರಿಜಿಸ್ಟ್ರಿ ಮಾಡಬೇಕು. ಯುವಕರಲ್ಲಿ ಯಾವುದೇ ಕಾರಣ ಇಲ್ಲದೆ ಸಡನ್ ಕಾರ್ಡಿಯಾಕ್ ಡೆತ್ ಯುವಕರಲ್ಲಿ ಆದಾಗ ಒಂದು ರಿಜಿಸ್ಟ್ರಿ ಮೇಂಟೈನ್ ಮಾಡ್ತಕ್ಕಂಥದ್ದು ಸಹ ಬಹಳ ಮುಖ್ಯವಾದ್ದು. ಆಗ ನಮಗೆ ಕಾರಣಗಳು ಗೊತ್ತಾಗುತ್ತೆ, ಎಷ್ಟು ಜನಸಂಖ್ಯೆಯಲ್ಲಿ ಆ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು. ಒಟ್ನಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿರೋದು ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಇದಕ್ಕೆ ಕೊನೆ ಯಾವಾಗ ಎಂಬುದೇ ನಿಗೂಢವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.